ನಮಸ್ತೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ನಾನು ಟೆರೆಸ್ನಲ್ಲಿ ಭತ್ತ ಬೆಳೆದಿರೋ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಟೆರೆಸ್ನಲ್ಲಿ ಭತ್ತ ಯಾಕೆ ಬೆಳೆಸಿದೆ ಅಥವಾ ಈ ಆಲೋಚನೆ ಯಾಕೆ ಬಂತು ಅಂತ ಕೇಳೋದಾದರೆ, ನಾನು ಈ ಫುಕುವೋಕಾ ಅವ್ರ ಬಗ್ಗೆ ವೀಡಿಯೋಸು, ಆಮೇಲೆ ಜನರಲ್ ಫಾರ್ಮಿಂಗ್ ಬಗ್ಗೆ ಎಲ್ಲ ವೀಡಿಯೋಸ್ ನೋಡ್ತಾ ಇರುವಾಗ ಆ್ಯಕ್ಚುಲಾಗಿ ನಾವು ಏನು ಮಾಡೋದಿಲ್ಲ. ನಮ್ಮ ಕೆಲಸ ಏನಂದರೆ ಬರೀ ಬೀಜನ ಎರಚಿಬಿಟ್ಟು ಸುಮ್ಮನಿರಬೇಕು ಅಷ್ಟೇ ಆ್ಯಕ್ಚುಲಾಗಿ ಇರೋದು. ಸೊ ಲ್ಯಾಂಡಲ್ಲಿ ಆ ಫಲವತ್ತತೆ ಅಥವಾ ಅದಕ್ಕೆ ಬೇಕಾಗಿರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಸಿಕ್ಕಿದ್ರೆ ಅದಾಗದೇ ಬರುತ್ತೆ. ಇದು ನಾರ್ಮಲಾಗಿ ಎಲ್ಲ ವೆಜಿಟೇಬಲ್ಸು ಅಥವಾ ಜನರಲ್ಲಾಗಿ ಇರುವಂಥ ಕಾನ್ಸೆಪ್ಟು. ಅಂದರೆ ನಾವು ಇವಾಗ ಕಾಡು ಇದೆಲ್ಲ ನೋಡಿದಾಗ ಅಲ್ಲೆಲ್ಲ ನಡೆಯೋ ರೀತಿನೇ ಈ ಥರ. ಸೊ ಈ ರೀತಿ ಮೈಂಡ್ಸೆಟ್ನಲ್ಲಿ ನಾನು ಯೋಚನೆ ಮಾಡೋದು. ನಾನು ಏನೇ ಫಾರ್ಮಿಂಗ್ ಥರದ್ದು ಏನಾದರೂ ಮಾಡಿದಾಗ, ಏನಾದರೂ ಡೌಟ್ ಬಂದಾಗ ನಾನು ಕಾಡಿನಲ್ಲಿ ಯಾವ ರೀತಿ ಆಗುತ್ತೆ ಅದನ್ನು ರೆಫರೆನ್ಸ್ ತೊಗೋತೀನಿ. ಸೊ ಆ ರೀತಿ ಯೋಚನೆ ಮಾಡುವಾಗ ಈ ಭತ್ತ ಎಲ್ಲ ಬೆಳೀತಾರಲ್ಲ, ಅದರಲ್ಲಿ ನನಗೆ ಮೈಂಡಿಗೆ ತುಂಬ ಕ್ಯೂರಿಯಾಸಿಟಿ ಥರ ಅನಿಸಿದೆ. ಅಂದರೆ ಇವಾಗ ನೀರು ನಿಲ್ಲಿಸೇ ಭತ್ತ ಬೆಳೀತಾರೆ, ಆಮೇಲೆ ಫಸ್ಟು ಸ್ವಲ್ಪ ಸಸಿ ಮಾಡಿಕೊಂಡು ಆಮೇಲೆ ಅದನ್ನು ನಾಟಿ ಮಾಡ್ತಾರೆ. ಈ ಥರ ಎಲ್ಲ ಯಾಕೆ ಮಾಡ್ತಿದ್ದಾರೆ ಅಥವಾ ಹೇಗೆ ಬಂತಿದ್ದು ಅಂತೆಲ್ಲ ಸ್ವಲ್ಪ ಕ್ವೆಶನ್ಸ್ ಸ್ಟಾರ್ಟ್ ಆಯಿತು. ಆಮೇಲೆ ಇದು ಫುಕುವೋಕಾ ಅವ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಹೋಗ್ದಾಗ ಅವಾಗ ಗೊತ್ತಾಯಿತು, ಸಾಕಷ್ಟು ಜನ ಈ ಮೆಥಡ್ ಅಲ್ಲದೆ ಡೈರೆಕ್ಟಾಗೆ ನಾವು ಸುಮ್ಮನೆ ಸೀಡ್ ಬ್ರಾಡ್ಕಾಸ್ಟ್ ಅಂತ ಹೇಳ್ತಾರೆ, ಅಂದರೆ ಆ ಭತ್ತನ ಎರಚಿಬಿಟ್ಟು ಬೆಳೆಸ್ತಾರೆ. ಸೊ ಆ ಪದ್ಧತಿನಲ್ಲೂ ಮಾಡ್ತಾರೆ. ಸೊ ಅವಾಗ ಗೊತ್ತಾಯಿತು, ಓಕೆ ಎಲ್ಲೋ ಏನೋ ಒಂದು ಮಿಸ್ ಹೊಡೆದಿದೆ ಫಾರ್ಮಿಂಗ್ ಮಾಡುವಾಗ. ಹಳೆ ಕಾಲದವ್ರು ಮಾಡ್ತಿದ್ರಲ್ಲ, ಆವಾಗಲಿಂದ ಮಧ್ಯದಲ್ಲಿ ಏನೋ ಒಂದು ಮಿಸ್ ಹೊಡೆದಿರಬೇಕು, ಆವಾಗ ಈ ರೀತಿ ಏನೋ ಪದ್ಧತಿ ಬಂದುಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಸಾಕಷ್ಟು ಜನ ಹೇಳ್ತಾರೆ ಭತ್ತ ಬೆಳೆಸ್ಬೇಕಂದ್ರೆ ನೀರು ಜಾಸ್ತಿ ಬೇಕು, ನೀರು ನಿಲ್ಲಿಸ್ಬೇಕು, ಈ ಥರದ್ದೆಲ್ಲ ಹೇಳ್ತಾರೆ. ಸೊ ಹಾಗಾಗಿ ನಾನು ನಮ್ಮ ಟೆರೆಸ್ನಲ್ಲಿನೇ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಮಾಡಿದ್ದೆ. ಸೊ ನನಗೆ ಇವಾಗವರೆಗೂ ತಿಳಿದಿರೋ ಮಟ್ಟಿಗೆ ನಾವೇನಾದರೂ ಬೆಳೆಸ್ಬೇಕಂದ್ರೆ ಬರೀ ಭತ್ತ ಅಂತಲ್ಲ, ಯಾವುದೇ ತರಕಾರಿ ಗಿಡ ಇರ್ಬೋದು ಅಥವಾ ಮರ, ಏನೇ ಬೆಳೆಸ್ಬೇಕಂತ ಹೇಳಿದ್ರೆ ಮಣ್ಣು ತ್ಯಾವ ಇರಬೇಕಷ್ಟೇ. ಸೊ ತೇವಾಂಶನ ಮಣ್ಣಲ್ಲಿ ನಾವು ಮೇಂಟೈನ್ ಮಾಡಿದ್ರೆ ಅಷ್ಟೇ ಸಾಕಾಗುತ್ತೆ ನಾವು ಬೆಳೆಸೋಕ್ಕೆ. ಸೊ ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಇದೇ ರೀತಿ ಭತ್ತನೂ ಬೆಳೆಸ್ಬೋದಾ ಅಂತ ಸುಮ್ಮನೆ ಒಂದು ಆಲೋಚನೆ ಬಂತು. ಅದರಲ್ಲಿ ಇದನ್ನು ನಾನು ಶುರು ಮಾಡಿದ್ದು. ಸೊ ಈಗ ಮೊದಲಿಗೆ ನಾನು ಫಸ್ಟು ಭತ್ತ ತೊಗೊಂಬರ್ಬೇಕಿತ್ತು. ಸೊ ಎಲ್ಲಿ ತೊಗೊಂಬರೋದು ಏನಂತ ಗೊತ್ತಾಗಲಿಲ್ಲ. ನನ್ನ ಪುಣ್ಯಕ್ಕೆ ಆ ಟೈಮಿಗೆ ಕರೆಕ್ಟಾಗಿ ಐ ಥಿಂಕ್ ಇದು ಸೆಪ್ಟೆಂಬರ್, ಅಂದರೆ ಮಳೆಗಾಲ ಎಲ್ಲ ಶುರು ಆಗಿಬಿಟ್ಟಿದೆ ಆಲ್ರೆಡಿ. ಸೊ ಸೆಪ್ಟೆಂಬರು ಆ ಮಂತಲ್ಲಿ ಅನಿಸುತ್ತೆ, ಮೈಸೂರಲ್ಲಿ ಸಹಜ ಸೀಡ್ಸ್ ಅವ್ರದ್ದು ಈ ಭತ್ತದ ಮೇಳನೋ ಆ ಥರದ್ದೇನೋ ಮಾಡಿದರು. ಸೊ ಆ ಟೈಮಲ್ಲಿ ಅಲ್ಲಿ ಹೋಗಿಬಿಟ್ಟು ಸಿದ್ಧ ಸಣ್ಣ ಭತ್ತನ ತೊಗೊಂಬಂದೆ ನಾನು. ಬರೀ ಒಂದು ಮುಷ್ಟಿಯಷ್ಟು, ಅಂದರೆ ಒಂದು ಹಿಡಿ ಅಂತ ಹೇಳ್ತಾರೆ ಅನ್ಕೋತೀನಿ. ಸೊ ಅಷ್ಟರಲ್ಲಿ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಸೊ ಇದು ಯಾವ ರೀತಿ ಹಾಕಬೇಕು ಅಥವಾ ಏನಾದರೂ ಮೆಥಡ್ ಇದೆ ಅಂತ ಗೊತ್ತಿರಲಿಲ್ಲ ನನಗೆ. ಸೊ ಒಂದಷ್ಟು ಜನರಿಗೆ ಕೇಳಿದೆ. ಸೊ ಅದರಲ್ಲಿ ಒಬ್ಬರು ನನಗೆ ಸಜೆಸ್ಟ್ ಮಾಡಿದ್ದು, ಕಾಟನ್ ಬಟ್ಟೆನಲ್ಲಿ ಒಂದಿನ ನೆನೆ ಇಟ್ಬಿಟ್ಟು ಆಮೇಲೆ ಅದನ್ನು ಮತ್ತೆ ಫುಲ್ ಒಣಗಿರೋ ಕಾಟನ್ ಬಟ್ಟೆನಲ್ಲಿ ಅದನ್ನು ಸ್ವಲ್ಪ ಆರಿಸ್ಬಿಟ್ಟು ಅದನ್ನು ನಾವು ಹಾಕ್ಬೋದಂತ ಏನೋ ಆ ಥರ ಹೇಳಿದರು. ಸೊ ಆ ಮೆಥಡ್ನಲ್ಲೇ ನಾನು ಟ್ರೈ ಮಾಡಿದೆ. ಆ್ಯಕ್ಚುಲಿ ಒಂದು ಇಡೀ ಅಕ್ಕಿನೂ ತುಂಬ ಜಾಸ್ತಿ ಆಯಿತು ನನಗೆ, ಅಂದರೆ ಟೆರೆಸ್ನಲ್ಲಿ ಇದು ಮಾಡೋಕ್ಕೆ. ಸೊ ನಾನೇನು ಮಾಡಿದೆ, 2 ಗ್ರೋ ಬ್ಯಾಗ್ಸ್ನ ರೆಡಿ ಮಾಡಿದೆ. 2 ಗ್ರೋ ಬ್ಯಾಗ್ನಲ್ಲಿ ಕೂಡ ಹಿಂಗೆ ಸ್ಪ್ರೆಡ್ ಔಟ್ ಮಾಡಿದೆ. ಕೈಯಿಂದನೇ ಎಷ್ಟಾಗುತ್ತೋ ಅಷ್ಟು ಆ ಕಡೆ ಈ ಕಡೆ ಚೆಲ್ಲಿ ಹಾಗೆ ಬಿಟ್ಟೆ. ಇನ್ನೂ ಸಾಕಷ್ಟು ಭತ್ತ ಹಂಗೆ ಇತ್ತು. ಸೊ ಹಾಗಾಗಿ ನಾನು ಬೇರೆ ಇನ್ನೂ ಎಲ್ಲೆಲ್ಲಿ ಗಿಡ ಹಾಕಿದ್ವಿ ಅಲ್ಲೆಲ್ಲ ಕೂಡ ಎರಚಿದೆ. ಆಮೇಲೆ ಪಕ್ಕದಲ್ಲಿ ಖಾಲಿ ಸೈಟಲ್ಲೂ ಒಂದಷ್ಟು ಎರಚಿ ಬಿಟ್ಬಿಟ್ಟಿದ್ದೆ ನಾನು, ಬಂದರೆ ಬರಲಿ ಅಂತ ಹೇಳಿಬಿಟ್ಟು. ಬಟ್ ಬೇರೆ ಕಡೆ ಎಲ್ಲ ಎಲ್ಲೂ ಬಂದಿಲ್ಲ. ನಾವು ಹಾಕಿರೋ ಗ್ರೋ ಬ್ಯಾಗ್ಸ್ನಲ್ಲಿ 2 ಗ್ರೋ ಬ್ಯಾಗ್ನಲ್ಲಿ ಕರೆಕ್ಟಾಗಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಇದರಲ್ಲಿ ಒಂದು ಸಮಸ್ಯೆ ಏನಾಯ್ತು ಅಂದರೆ, ನಮ್ಮ ಟೆರೆಸ್ನಲ್ಲಿ ನಾವು ಪ್ರತಿ ಸತಿ ಯಾವುದಾದ್ರು ಒಂದು ಪಾಟ್ನ ರೆಡಿ ಮಾಡಿದಾಗ ಇಲಿನೋ ಅಥವಾ ಬೆಕ್ಕೋ ಏನೋ ಒಂದು ಬಂದು ಕೆದರ್ಸ್ಬಿಡುತ್ತೆ. ಸೊ ಅದು ಯಾವುದಂತ ಸರಿ ಗೊತ್ತಿಲ್ಲ. ಈ ಸತಿ ನಾವು ಇದು ಭತ್ತ ಹಾಕಿದಾಗಲೂ ಅಷ್ಟೇ ಅದೇ ರೀತಿ ಬಂದು ಕೆದರ್ಸ್ಬಿಟ್ಟಿತ್ತು. ಈ ಭತ್ತನ ನಾನು ಸೆಪ್ಟೆಂಬರ್ ತಿಂಗಳಲ್ಲಿ ಹಾಕಿದ್ದು, 20th ಸೆಪ್ಟೆಂಬರ್ ಅರೌಂಡ್ ಇರ್ಬೋದು. ಸೊ ಮಳೆಗಾಲ ಎಲ್ಲ ಆಲ್ಮೋಸ್ಟ್ ಎಂಡ್ ಆಗೋ ಟೈಮಲ್ಲಿ ನಾನು ಹಾಕಿರೋದು. ಸೊ ಅದೊಂದು ತಿಳ್ಕೊಂಡೆ ನಾನು, ಇದೆಲ್ಲ ಮಳೆಗಾಲದ ಟೈಮಲ್ಲಿ ಹಾಕಬೇಕಂತ. ಸೊ ಸೆಪ್ಟೆಂಬರ್ ತಿಂಗಳಿಂದ ಇವಾಗ ನೆನ್ನೆ ಮೊನ್ನೆ ನಾನು ಇದನ್ನು ಹಾರ್ವೆಸ್ಟ್ ಮಾಡಿರೋದು. ಸೊ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಒಂದು 6 ತಿಂಗಳು ಆಗಿದೆ. ಸೊ ಇದ್ರದ್ದು ಏನೇನು ಯಾವ ರೀತಿ ಪ್ರೋಗ್ರೆಸ್ ಇದೆ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ನಿಮಗೆ ಒಂದಷ್ಟು ಫುಟೇಜು, ಫೋಟೋಸು, ವೀಡಿಯೋಸ್ ಎಲ್ಲ ಇದರಲ್ಲಿ ಹಾಕಿದ್ದೀನಿ. ಸೊ ಹಾಕಿದ್ದ ಒಂದು ಕೆಲವು ದಿನಗಳಲ್ಲೇ ಸ್ವಲ್ಪ ಮೊಳಕೆ ಅದೆಲ್ಲ ಕಾಣಿಸೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಇದೆಲ್ಲ ನೋಡೋಕ್ಕೆ ಒಂಥರ ಖುಷಿ ನನಗೆ. ಯಾಕಂದರೆ ಫಸ್ಟ್ ಟೈಮ್ ಹಾಕ್ತಿರೋದಲ್ವಾ, ಯಾವ ರೀತಿ ಬರುತ್ತೋ ಇಲ್ವೋ,
ಸೊ ಈ ಥರದ್ದೆಲ್ಲ ಸಾಕಷ್ಟು ಡೌಟ್ಸ್ ಇರುತ್ತೆ. ಬಟ್ ಇದು ನೋಡಿದ ತಕ್ಷಣ ಒಂಥರ ಏನೋ ಒಂದು ಖುಷಿ ಆಗುತ್ತೆ ನೋಡೋಕ್ಕೆ. ಓಕೆ, ಬಂದಿದೆ, ಈ ಥರ ಮೆಥಡ್ಸಲ್ಲೂ ಮಾಡ್ಬೋದು ಅನ್ನೋದು ಒಂದು. ಅಗೇನ್ ಇವಾಗ ಪಾಟ್ನಲ್ಲಿ ನಾವು ಕಮ್ಮಿ ಪ್ರಮಾಣದಲ್ಲಿ ಮಾಡಿರ್ತೀವಿ, ಜಮೀನು ಅಥವಾ ನೆಲದಲ್ಲಿ ಮಾಡೋಕ್ಕೇ ಡಿಫ್ರೆನ್ಸ್ ಇರುತ್ತೆ, ಇದೆಲ್ಲ ಒಪ್ಕೋತೀನಿ. ಬಟ್ ನಂದು ಆಲೋಚನೆ ಏನಂದರೆ, ಚಿಕ್ಕ ಪ್ರಮಾಣದಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಅದು ದೊಡ್ಡ ಪ್ರಮಾಣದಲ್ಲೂ ಆಗಬೇಕು. ಸೊ ಇದನ್ನು ನಾನು ನಂಬೋದು. ಸೊ ನಾವು ಪಾಟಲ್ಲಿ ಏನಾದರೂ ಸಣ್ಣದಾಗಿ ಏನೋ ಒಂದು ಮಾಡ್ತೀವಿ ಅಂತ ಹೇಳಿದ್ರೆ ಅದು ನೆಲದಲ್ಲಿ ಕೂಡ ಮಾಡ್ಬೋದು. ಪ್ರಾಬ್ಲಮ್ಸು ಮೇ ಬಿ ಜಾಸ್ತಿ ಇರ್ಬೋದು ಅಥವಾ ಅಡೆತಡೆಗಳು ಈ ಥರದ್ದೆಲ್ಲ ಬರ್ಬೋದು, ಇಲ್ಲ ಅಂತ ಹೇಳಲ್ಲ. ಹಾಗನ್ಬಿಟ್ಟು ಈ ಮೆಥಡಲ್ಲಿ ಬೆಳ್ಸೋಕ್ಕಾಗಲ್ಲ ಅಂತಲೂ ಹೇಳಕ್ಕೆ ಬರಲ್ಲ. ಸೊ ನಾನು ಯೋಚನೆ ಮಾಡೋ ರೀತಿ ಆ ಥರ. ಈ ರೀತಿ ಅದ್ರದ್ದು ಪ್ರೋಗ್ರೆಸ್ನ ನಾನು ಡಾಕ್ಯುಮೆಂಟ್ ಮಾಡ್ತಾ ಇದ್ದೆ. ಅಂದರೆ ಯಾವಾಗ ಬೆಳೆಯುತ್ತೆ, ಸೊ ಹಂತವಾಗಿ ನಾನು ಅದನ್ನು ಡಾಕ್ಯುಮೆಂಟ್ ಮಾಡ್ತಾ ಇರ್ತೀನಿ. ಸೊ ಇದು ಗ್ರೋತ್ ನೋಡ್ತಾ ತುಂಬ ಚೆನ್ನಾಗಿತ್ತು. ಸೊ ಇಲ್ಲಿ 2 ಗ್ರೋ ಬ್ಯಾಗ್ನಲ್ಲಿ ಹಾಕಿದೆ. ಒಂದು ಗ್ರೋ ಬ್ಯಾಗ್ನಲ್ಲಿ ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿ ಗ್ರೋತ್ ಬರ್ತಿತ್ತು. ಸೆಕೆಂಡಲ್ಲಿ ತುಂಬ ಮಣ್ಣು ಆ ಕಡೆ ಈ ಕಡೆ ಆಗ್ಬಿಟ್ಟಿತ್ತು. ಸೊ ಅದರಲ್ಲಿ ಬರಲ್ಲ ಸರಿಗೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ. ಬಟ್ ಹೋಗ್ತಾ ನೋಡಿದಾಗ ಫಸ್ಟ್ ಬ್ಯಾಗಲ್ಲಿ ತುಂಬ ಕಮ್ಮಿ ಬಂದಿರೋದು, ಸೆಕೆಂಡ್ ಬ್ಯಾಗಲ್ಲೇ ತುಂಬ ಚೆನ್ನಾಗಿ ಬಂದಿದೆ. ಸೊ ಇದು ಗೊತ್ತಿಲ್ಲ ರೀಸನ್ ಏನು ಅಂತೆಲ್ಲ ಹೇಳಿಬಿಟ್ಟು. ಬಟ್ ಗ್ರೋತ್ ಎಲ್ಲ ತುಂಬ ಚೆನ್ನಾಗಿ ಬಂತು. ಆಮೇಲೆ 1 ಪಾಯಿಂಟ್ ಆದಮೇಲೆ ಅಗೇನ್ ನನಗೆ ಗೊತ್ತಿಲ್ವಲ್ಲ ಯಾವ ರೀತಿ ಇದು ಬೆಳೆಯುತ್ತೆ ಬರುತ್ತೆ ಅನ್ನೋದೆಲ್ಲ. ಸೊ ಇದು ಕಾಳು ಯಾವಾಗ ಕಾಣಿಸುತ್ತೆ ಅದೆಲ್ಲ ಏನೂ ಗೊತ್ತಿಲ್ಲ. ಸೊ ಹಿಂಗೆ ರ್ಯಾಂಡಮಾಗಿ ಒಂದಿನ ನಾನು ಚೆಕ್ ಮಾಡೋವಾಗ ನೋಡಿದ್ರೆ ಅದರಲ್ಲಿ ಗ್ರೈನ್ಸ್ ಫುಲ್ ಅಡಗಿತ್ತು. ಸೊ ನಾನು ಫುಲ್ಲು ಖುಷಿಯಾಗ್ಬಿಟ್ಟೆ. ಫೈನಲಿ ಇದು ಅಕ್ಕಿ ಕೂಡ ಕಾಣಿಸ್ತದೆ, ಅಕ್ಕಿ ಕಾಳು ಇದೆಲ್ಲ ಅಂದರೆ ಭತ್ತ ಕಾಣಿಸ್ತಿದೆ ಅಲ್ಲ ಅಂತ ಹೇಳ್ಬಿಟ್ಟು. ಸೊ ಆ ದಿನವೂ ಒಂಥರ ತುಂಬ ಖುಷಿ ಆಯಿತು. ಐ ಥಿಂಕ್ 3 to 4 months ಹಿಡೀತು ಅಲ್ಲಿವರೆಗೆ ಬರೋಕ್ಕೆ. ಸೊ ಅದೆಲ್ಲ ಒಂಥರ ಮೂಮೆಂಟ್ಸ್ ಚೆನ್ನಾಗಿತ್ತು. ಅದಾದಮೇಲೆ ನೆಕ್ಸ್ಟು ಅದು ಫ್ಲವರಿಂಗ್ ಆಗುತ್ತಲ್ಲ, ಅದು ಒಂದಷ್ಟು ನೋಡೋಕ್ಕೆ ಸಿಕ್ತು. ನಾನು ಏನೇ ಬೆಳೆಸಿದ್ರೂ ಅದು ಒಂದು ಸೈಕಲ್ ಕಂಪ್ಲೀಟ್ ಆಗೋವರೆಗೂ ನಾನು ಹಾಗೆ ಬಿಟ್ಟಿರ್ತೀನಿ, ಮಧ್ಯದಲ್ಲಿ ಏನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಲ್ಲ. ಆ್ಯಂಡ್ ಈ ಭತ್ತ ಬೆಳೆಸೋವಾಗ್ಲೂ ಅಷ್ಟೇ, ನಾನು ನೀರು ಇರ್ಬೋದು ಇದೆಲ್ಲ ತುಂಬ ಹಾಕೇ ಇಲ್ಲ. ಸಾಕಷ್ಟು ದಿನ ನಾನು ನೀರು ಕೊಡದೇನೂ ಬಿಟ್ಬಿಟ್ಟಿದ್ದೀನಿ ಹಾಗೇನೆ. ಸೊ ನಾನು ಇಷ್ಟೇ ನೋಡ್ತಾ ಇದ್ದಿದ್ದು, ಮಣ್ಣನ್ನು ನೋಡ್ತಾ ಇದ್ದೆ. ಮಣ್ಣು ಎಷ್ಟು ಡ್ರೈ ಆಗಿದೆ, ತುಂಬ ಡ್ರೈ ಆಗಿದೆಯಾ, ತೇವಾಂಶ ಇಲ್ಲ ಅಂದರೆ ಅವಾಗ ಮಾತ್ರ ಸ್ವಲ್ಪ ನೀರು ಚಿಮುಕಿಸ್ತಿದ್ದೆ. ಇಷ್ಟೇ ಮಾಡಿದ್ದು. ಅದು ಬಿಟ್ಟರೆ ನಾನೇನು ತುಂಬ ಅದಕ್ಕೆ ನೋಡ್ಕೊಳ್ಳೋದಿರ್ಬೋದು, ಗೊಬ್ಬರ ಈ ಥರದ್ದೇನೂ ಹಾಕಿಲ್ಲ ನಾನು. ನಾವು ಸ್ಟಾರ್ಟಿಂಗ್ ಬ್ಯಾಗ್ ರೆಡಿ ಮಾಡೋವಾಗ ನಾವೇನು ಹಾಕಿದ್ವಿ, ಮಣ್ಣು ರೆಡಿ ಮಾಡುವಾಗ ಅಷ್ಟೇ ಮಾಡಿದ್ದು. ಅದಾದಮೇಲೆ ಇದಕ್ಕೆ ಎಕ್ಸ್ಟ್ರಾ ಇರ್ಬೋದು ಆ ಥರದ್ದೇನೂ ಹಾಕಿಲ್ಲ. ಐ ಥಿಂಕ್ ಮಧ್ಯದಲ್ಲಿ ಒಂದು ಕಡೆ ಒಂದಷ್ಟು ಸ್ವಲ್ಪ ಕುರಿ ಗೊಬ್ಬರ ಒಂದು ತುಂಬ ಕಮ್ಮಿ ಪ್ರಮಾಣದಲ್ಲಿ ಹಾಕಿದ್ದೆ ನಾನು. ಸೊ ಅಗೇನ್ ಅದು ಹಾಕೋಕ್ಕೆ ರೀಸನು ಅಷ್ಟೇ, ನನಗೆ ಟೈಮ್ ಲೈನ್ಸ್ ಗೊತ್ತಿರಲಿಲ್ಲ. ಸೊ ಇದಿಷ್ಟು ತಿಂಗಳು ಹಿಡಿಯುತ್ತೆ, ಅಷ್ಟು ತಿಂಗಳು ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು. ಬಟ್ ಅದು ಹಾಕ್ದೇನೂ ಅದು ಬರೋದು ಅನಿಸುತ್ತೆ. ಬಟ್ ಮೇಯ್ನಾಗೆ ನೀರು ಬಂದು ಬರೀ ನಾನು ಚಿಮುಕಿಸಿ ಅಷ್ಟೇ ಪ್ರಮಾಣದಲ್ಲಿ ಹಾಕಿರೋದು. ಸೊ ಇದು ನಮ್ಮ ಪರಿಚಯ ಇರೋರು ಅವ್ರಿಗೆಲ್ಲ ನಮ್ಮ ಮನೆಗೆ ಬರ್ತಾರಲ್ಲ ಅವ್ರಿಗೆಲ್ಲ ತೋರಿಸಿದಾಗ ಅವ್ರು ಹೇಳೋದು, ಅಗೇನ್ ನೀರು ಇದಕ್ಕೆಲ್ಲ ಜಾಸ್ತಿ ಬೇಕಲ್ವ, ನೀರು ನಿಲ್ಲಿಸ್ಬೇಕಂತ ಹೇಳ್ತಾರಲ್ವ ಅಂತೆಲ್ಲ ಹೇಳ್ತಿದ್ರು. ನಾನು ಅವ್ರಿಗೆ ತೋರಿಸ್ತಿದ್ದೆ, ನೋಡಿ ಇಲ್ಲಿ ನಿಲ್ಲಿಸ್ದೇನೆ ನಾನು ಈ ಥರ ಮಾಡಿದ್ದೀನಿ. ಅದು ನೀರು ನಿಲ್ಲಿಸ್ತಾ ಇದ್ದಿದ್ದಕ್ಕೆ ಕಾರಣ ಇದೆ, ಅದು ಬೇರೆ ರೀಸನ್ಗೋಸ್ಕರ. ಬಟ್ ಅದು ನೀರು ಕಂಪ್ಲೀಟಾಗಿ ಥ್ರೂ ಔಟ್ ನಿಲ್ಲಿಸ್ಬಿಟ್ಟೆ ಬೆಳಿಬೇಕು ಅನ್ನೋದಿಲ್ಲ. ಅದು ಬರೀ ಕಳೆನ ಅವಾಯ್ಡ್ ಮಾಡೋಕ್ಕೆ ಆ ಥರ ಮಾಡೋದು. ಬಟ್ ಕೆಲವೊಂದು ಜನರಿಗೆ ಗೊತ್ತಿಲ್ಲಲ್ಲ, ಸೊ ಅವರು ಥ್ರೂ ಔಟ್ ನೀರು ನಿಲ್ಲಿಸ್ಕೊಂಡೇ ಮಾಡ್ತಾರೆ ಅಂತೆಲ್ಲ ಒಂದಷ್ಟು ವಿಷಯಗಳನ್ನ ಹೇಳ್ತಾ ಇದ್ದೆ. ಸೊ ಇದು ವಿಷಯನ ನಾವು ಕರೆಕ್ಟಾಗಿ ತಿಳ್ಕೊಂಡು ಬೆಳೆಸಿದಾಗ ಎಫರ್ಟ್ ಕೂಡ ಸ್ವಲ್ಪ ಕಮ್ಮಿ ಹಾಕೋದಿರುತ್ತೆ. ಸೊ ಆ ಥರ. ಸೊ ನಾನು ಯಾವ ರೀತಿ ಗಿಡಗಳನ್ನ ಬೆಳ್ಸೋಕೆ ಇಷ್ಟಪಡ್ತೀನಿ ಅಂದರೆ, ಎಫರ್ಟ್ ಕಮ್ಮಿಯಾಗಿ ಬೆಳೆಸ್ಬೇಕು. ಹಾಗನ್ಬಿಟ್ಟು ಔಟ್ಪುಟ್ಟು ಇದೆಲ್ಲ ಅಷ್ಟು ಚೆನ್ನಾಗಿ ಬರಲ್ಲ ಅಂತಲ್ಲ, ಬಟ್ ಅಲ್ಲಿ ಬೇಕಾಗಿಲ್ಲ ಅಷ್ಟು ಎಫರ್ಟ್ ಹಾಕೋದು. ಯಾಕಂದರೆ ನೇಚರ್ ಅದಾಗದೇ ಎಲ್ಲ ನೋಡ್ಕೊಳ್ಳುತ್ತೆ. ಸೊ ನಾವೇನು ಎಕ್ಸ್ಟ್ರಾ ಎಫರ್ಟ್ ಹಾಕಿ ಮಾಡ್ಬೇಕು ಅನ್ನೋದೇನಿರಲ್ಲ. ಸೊ ಇದಾದಮೇಲೆ ಇನ್ನೇನು 5 ತಿಂಗಳು ಆಗ್ತಾ ಬರ್ತಿತ್ತು. ಸೊ ಅಷ್ಟು ಟೈಮಿಗೆ ಗ್ರೈನ್ಸ್ ಎಲ್ಲ ಚೆನ್ನಾಗಿ ಕಾಣಿಸ್ತಿತ್ತು. ಐ ಥಿಂಕ್ ಪ್ರತಿ ಒಂದು ಭತ್ತದ ಗಿಡ ಏನಿದೆ ಅದು ಒಂದು ಗ್ರಾಸ್ ಥರ ಬರುತ್ತಲ್ಲ, ಅದರಲ್ಲಿ ನಾನು ಕೌಂಟ್ ಮಾಡಿದ್ದೆ, ಅಂದರೆ 1-2 ಕೌಂಟ್ ಮಾಡಿದ್ದೀನಿ ಅಷ್ಟೇ. ಒಂದು 70 ಭತ್ತ ಇತ್ತು ಗ್ರೈನ್ಸು ಅರೌಂಡ್ ರಫ್ಲಿ. ಸೊ ಇದು ಅಗೇನ್ ಇದು ಹಾರ್ವೆಸ್ಟ್ ಯಾವಾಗ ಮಾಡಬೇಕು ಏನು ಅದೆಲ್ಲ ಗೊತ್ತಿರಲಿಲ್ಲ ನನಗೆ. ಸೊ ಮತ್ತೆ ಒಂದಷ್ಟು ಜನರಿಗೆಲ್ಲ ಕೇಳಿದೆ. ಬ್ರೌನ್ ಆಗಬೇಕು ಅಂತ ಗೊತ್ತು, ಬಟ್ ಇದೆಲ್ಲ ಇನ್ನೂ ಗ್ರೀನಿಶ್ ಆಗೇ ಇತ್ತು. ಬಟ್ ಕೆಲವೊಂದೆಲ್ಲ ಹಂಗೆ ಭತ್ತ ಎಲ್ಲ ಉದುರೋಗ್ತಿತ್ತು. ಸೊ ಆವಾಗ ನಾನು ಕೇಳಿದಾಗ ಅವ್ರು ಹೇಳಿದ್ರು, ಇನ್ನೊಂದು ಸ್ವಲ್ಪ ದಿನ 1 ತಿಂಗಳು ಅಥವಾ ಏನೋ ಬಿಡಿ ಅಂತ. ಸೊ ಅದಾದಮೇಲೆ ಕೆಲವೊಂದಷ್ಟು ಬ್ರೌನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಬ್ರೌನ್ ಆಗಿರೋದೆಲ್ಲ ನಮಗೆ ಅಕ್ಕಿಯಾಗಿ ಸಿಗುತ್ತೆ ನೆಕ್ಸ್ಟು ಅದು ಓಪನ್ ಮಾಡಿದರೆ. ಸೊ ಅದೊಂದು ತಿಳ್ಕೊಂಡೆ.
ಸೊ ಅದಾದಮೇಲೆ ಹಾರ್ವೆಸ್ಟ್ ಮಾಡಿದ್ವಿ. ಸೊ ಅಗೇನ್ ಇದು ಫಸ್ಟ್ ಟೈಮು ನಮ್ಮ ತಂದೆಯವ್ರ ಕಡೆಯಿಂದನೇ ಹಾರ್ವೆಸ್ಟ್ ಮಾಡಿಸಿದೆ. ತುಂಬ ಚೆನ್ನಾಗಿ ಬಂದಿದೆ. ಸೊ ಇಲ್ಲಿ ನೋಡ್ಬೋದು ನೀವು, ಬೆಳೆದಿರೋದು ಬಂದು ಒಂದು 10ರಿಂದ ಒಂದು 20 ಹುಲ್ಲು ಅಷ್ಟರಲ್ಲೇ ಬಂದಿರೋದು. ತುಂಬ ಜಾಸ್ತಿ ಅಮೌಂಟ್ಸಲ್ಲಿ ಬಂದಿಲ್ಲ. ಬಟ್ ಫೈನ್, ಏನೋ ಒಂದು ಪ್ರೋಗ್ರೆಸ್ ಥರ ನನಗೆ ಫೀಲಿಂಗ್. ಸೊ ಇದಿಷ್ಟು ನಾವು ಇದೆಲ್ಲ ಹಾರ್ವೆಸ್ಟ್ ಮಾಡಿದ್ಮೇಲೆ ಅದೆಲ್ಲ ಕಟ್ ಮಾಡಿಬಿಟ್ಟು ಅಗೇನ್ ನೆಕ್ಸ್ಟ್ ಏನು ಮಾಡಬೇಕು ಗೊತ್ತಿಲ್ಲ. ಅಗೇನ್ ಇದೆಲ್ಲ ಒಂದಷ್ಟು ಸರಿಗೆ ಒಣಗಿರಲಿಲ್ಲ. ಇನ್ನು ಕೆಲವೊಂದು ವೈಟ್ ಕಲರೇ ಇತ್ತು, ಅಂದರೆ ಇನ್ನೂ ರೆಡಿ ಆಗೋ ಸ್ಟೇಜಲ್ಲಿತ್ತು. ಬಟ್ ಎಲ್ಲ ಒಟ್ಟಿಗೆ ಹಾರ್ವೆಸ್ಟ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ನಾನು ಎಲ್ಲ ತೆಗೆದುಬಿಟ್ಟೆ ಒಟ್ಟಿಗೆ. ಇದು ಒಂಥರ ಎಕ್ಸ್ಪೀರಿಯನ್ಸ್ ಆಗಿದೆ ಅಲ್ವಾ. ಸೊ ನೆಕ್ಸ್ಟ್ ಟೈಮ್ ಇನ್ನೂ ಏನಾದರೂ ಬೇಕಂದರೆ ಈ ನಾಲೆಜ್ ಇಟ್ಕೊಂಡು ನೆಕ್ಸ್ಟು ಮತ್ತೆ ಇನ್ನೂ ಎಕ್ಸ್ಪೆರಿಮೆಂಟ್ಸ್ ಮಾಡ್ಬೋದು. ಸೊ ಇದು ಕಟ್ ಮಾಡಿ ಇದೆಲ್ಲ ಆದಮೇಲೆ ನೆಕ್ಸ್ಟು ಈ ಭತ್ತನ ಹುಲ್ಲಿಂದ ಸಪ್ರೇಟ್ ಮಾಡಬೇಕಿತ್ತು. ಸೊ ಹಾಗೇನು ಸುಮ್ಮನೆ ಕೈಯಲ್ಲಿ ಹಿಂಗೆ ಮಾಡಿದ್ರೆ ಬರುತ್ತೆ ಅಂತ ಗೊತ್ತಾಯಿತು. ಆಮೇಲೆ ನಮ್ಮ ಅಜ್ಜಿಯವ್ರನ್ನೂ ಕೇಳಿದೆ, ಅವರು ಸೇಮ್ ಅದೇ ಹೇಳಿದರು, ಸುಮ್ಮನೆ 2 ಕೈಯಲ್ಲಿ ಹಿಂಗೆ ಉಜ್ಜಿದ್ರೆ ಇದೆಲ್ಲ ಬಿದೋಗ್ಬಿಡುತ್ತೆ ಅಂತೆಲ್ಲ ಹೇಳಿಬಿಟ್ಟು. ಭತ್ತನ ಸಪ್ರೇಟ್ ಮಾಡೋವಾಗ ಬ್ರೌನ್ ಕಲರ್ ಆಗಿರುತ್ತಲ್ಲ, ಅದು ತುಂಬ ಸಲೀಸಾಗಿ ಬಂದುಬಿಡುತ್ತೆ, ಯಾಕಂದರೆ ಅದು ರೆಡಿ ಆಗಿರೋದು. ಅದೊಂದು ಅಬ್ಸರ್ವ್ ಮಾಡಿದೆ ನಾನು. ಇನ್ನು ಕೆಲವೊಂದು ವೈಟ್ ಕಲರು, ಇನ್ನು ಸ್ವಲ್ಪ ಗ್ರೀನ್ ಕಲರ್ ಥರ ಇತ್ತು. ಗ್ರೀನ್ ಅಂದರೆ ಇನ್ನೂ ಅದು ರೆಡಿ ಆಗಬೇಕು, ಆ ಥರ ಸ್ಟೇಜಲ್ಲಿ ಇದ್ದಿದ್ದು. ಸೊ ಇನ್ನೂ ಒಂದು ತಿಂಗಳು ಆ ಥರ ಏನೋ ಬಿಡಬೇಕಿತ್ತು. ವೈಟ್ ಕಲರ್ ಬಂದು ಅದೊಂಥರ ಟೊಳ್ಳು ಥರ ಅದು, ಅಂದರೆ ಇನ್ನೂ ಅದು ಗೊತ್ತಿಲ್ಲ, ಅದು ವೇಸ್ಟ್ ಆಗಿರೋದೋ ಇಲ್ಲ ಇನ್ನೂ ರೆಡಿ ಆಗೋ ಮುಂಚೆ ಪ್ರಾಸೆಸ್ ಇರುತ್ತಲ್ಲ ಅದರಲ್ಲಿರೋದೋ ಅದೇನಂಗೆ ಗೊತ್ತಿಲ್ಲ. ಸೊ ಅದೆಲ್ಲ ವೇಸ್ಟ್ ಥರ ಆಗೋಯ್ತು. ಸೊ ಇಷ್ಟು ಹಾರ್ವೆಸ್ಟಿಂಗಲ್ಲಿ ನಮಗೆ ಬರೀ ಒಂದು ಹಿಡಿಯಷ್ಟು ಸಿಕ್ಕಿರೋದು. ಇದೆಲ್ಲ ಆದಮೇಲೆ ನೆಕ್ಸ್ಟು ಇದು ಹಸ್ಕನ್ನ ರಿಮೂವ್ ಮಾಡಬೇಕಿತ್ತು, ಅಂದರೆ ಹೊಟ್ಟಿರುತ್ತಲ್ವ, ಐ ಥಿಂಕ್ ಹೊಟ್ಟು ಅಂತ ಹೇಳ್ತಾರೆ ಅನಿಸುತ್ತೆ ಅದನ್ನು. ಸೊ ಆ ಮೇಲ್ಗಡೆ ಕವರಿಂಗ್ ಸ್ಕಿನ್ ಇರುತ್ತಲ್ಲ, ಅದನ್ನು ರಿಮೂವ್ ಮಾಡಬೇಕಿತ್ತು. ಸೊ ಅದನ್ನು ಹೇಗೆ ರಿಮೂವ್ ಮಾಡಬೇಕು ಗೊತ್ತಿರಲಿಲ್ಲ. ಸೊ ಅಗೇನ್ ಯೂಟ್ಯೂಬಲ್ಲಿ ಒಂದಷ್ಟು ವೀಡಿಯೋಸ್ ಎಲ್ಲ ಮುಂಚೆ ನೋಡಿದ್ದೆ. ಸೊ ಮತ್ತೆ ಇನ್ನೊಂದು ಸತಿ ನೋಡಿದೆ ಟ್ರೆಡಿಷ್ನಲ್ ಆಗಿ ಯಾವ ರೀತಿ ರಿಮೂವ್ ಮಾಡ್ತಾರೆ ಅಂತೆಲ್ಲ ಅಂದ್ಬಿಟ್ಟು. ಒಂದಷ್ಟು ಜನ ಈ ಒನಕೆಯಲ್ಲಿ ಕುಟ್ಟಿ ರಿಮೂವ್ ಮಾಡ್ತಾರೆ. ಇನ್ನೂ ಒಂದಷ್ಟು ಜನ ಬಂದು ಯಾರೋ ಒಬ್ಬರು ಒಂದು ಡಿವೈಸ್ ಥರ ಏನೋ ಮಾಡಿದರು. ಡಿವೈಸ್ ಅಂದರೆ ಒಂದು ವುಡನ್ ಅಲ್ಗೆನಲ್ಲಿ ಸುಮ್ಮನೆ ಹಿಂಗೆ ರೊಟೇಟ್ ಮಾಡ್ತಾರೆ, ಅದನ್ನು ಕೆಳಗಡೆ ಹಾಕಿಬಿಟ್ಟು. ಸೊ ಆ ಥರದ್ರಲ್ಲೂ ರಿಮೂವ್ ಮಾಡ್ಬೋದು ಅಂತ ಗೊತ್ತು. ಇನ್ನೊಂದು ಬೀಸೋ ಗಲ್ಲು ಅಂತ ಹೇಳ್ತಾರೆ ಅನ್ಕೋತೀನಿ. ಸೊ ಹಳೆ ಕಾಲದಲ್ಲಿ ಇದು ಹಿಟ್ಟು ಮಾಡೋಕ್ಕೆ ಯೂಸ್ ಮಾಡ್ತಿದ್ರು, ರಾಗಿ ಇದೆಲ್ಲ ಗ್ರೈಂಡ್ ಮಾಡೋಕ್ಕೆ ಯೂಸ್ ಮಾಡ್ತಿದ್ರಲ್ಲ, ಆ ಥರದ್ರಲ್ಲೂ ನಾನು ನೋಡಿದ್ದೆ ಒಬ್ಬ ಮಾಡೋದು. ಸೊ ಈ ಥರದ್ದು ಬೇರೆದೆಲ್ಲ ನೋಡಿದ್ದೆ. ನಮ್ಮ ಮನೇಲಿ ಆ್ಯಕ್ಚುಲಿ ನಾವು ರುಬ್ಬೋಗಲ್ಲು ಇದ್ದಿದ್ದೆವಲ್ಲ, ಅದರಲ್ಲಿ ಹಾಕಿಬಿಟ್ಟು ಕುಟ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಇಲ್ಲಿ ತುಂಬ ಕಮ್ಮಿ ಪ್ರಮಾಣ ಇರೋದ್ರಿಂದ ನಾನೇನು ಮಾಡಿದೆ, ಅರಿಯೋಕಲ್ಲು, ಐ ಥಿಂಕ್ ಅರಿಯೋಕಲ್ಲು ಅಂತ ಹೇಳ್ತಾರೆ ಅನಿಸುತ್ತೆ. ಸೊ ಅದರಲ್ಲಿ ಹಾಕಿಬಿಟ್ಟು ನಮ್ದು ಇನ್ನೊಂದು ಚಿಕ್ಕ ಕಲ್ಲೊಂದಿತ್ತು, ಸುಮ್ಮನೆ ಹಿಂಗೆ ರೌಂಡಾಗಿ ಅದ್ರ ಮೇಲೆ ಲೈಟಾಗೆ ಹಿಂಗೆ ಮಾಡಿ ಈ ರೀತಿ ನಾನು ಅದನ್ನು ಸಪ್ರೇಟ್ ಮಾಡಿದ್ದು. ಸೊ ಇದನ್ನು ಸ್ವಲ್ಪ ಈ ಥರ ಮಾಡಿ ಮತ್ತೆ ಆಚೆ ತೊಗೊಂಡೋಗಿ ಅದನ್ನೆಲ್ಲ ಊದಿ ಎಕ್ಸ್ಟ್ರಾ ಹೊಟ್ಟೆಲ್ಲ ಇರುತ್ತಲ್ಲ, ಸ್ಕಿನ್ ಎಲ್ಲ ಹೋಗಿ ಬರೀ ಅಕ್ಕಿ ಮಾತ್ರ ಕಾಣಿಸೋ ಥರ. ಸೊ ಇದು ಬ್ರೌನ್ ಕಲರ್ ಅಕ್ಕಿ, ಇದು ಸಿದ್ಧ ಸಣ್ಣ ಅದು. ಸೊ ನನಗೆ ಫಸ್ಟ್ ಟೈಮ್ ನೋಡ್ತಿರೋದು, ಅಂದರೆ ಅನ್ಪಾಲಿಷ್ಡ್ ಅಕ್ಕಿ ಯಾವ ಥರ ಇರುತ್ತೆ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಭತ್ತನೂ ಒಂದೇ ಕಲರು, ಅಕ್ಕಿನೂ ಒಂದೇ ಕಲರು. ಸೊ ಸ್ವಲ್ಪ ಕಷ್ಟ ಆಯಿತು, ಬಟ್ ಪರವಾಗಿಲ್ಲ. ಸೊ ಇದು ಸ್ವಲ್ಪ ದೂರದಿಂದ ಹಿಂಗೆ ಊದ್ತಾ ಇದೆ. ಸೊ ಹಾಗಾಗಿ ಬರೀ ಸ್ಕಿನ್ ಮಾತ್ರ ಹಾರ್ಕೊಂಡು ಹೋಗ್ತಾಯಿತ್ತು, ಅಕ್ಕಿ ಎಲ್ಲ ಅಲ್ಲೇ ಇತ್ತು. ಸೊ ಇದು ಮಾಡಿದ್ಮೇಲೆ ಮತ್ತೆ ಇನ್ನೊಂದು ರೌಂಡು ಯಾವುದಾದ್ರು ಮಿಕ್ಕಿರುತ್ತೆ ಅದೆಲ್ಲ ಮತ್ತೆ ಸೆಗ್ರಿಗೇಟ್ ಮಾಡಿ ಮತ್ತೆ ಇನ್ನೊಂದು ಸತಿ ಸೇಮ್ ಆ ಗ್ರೈಂಡಿಂಗ್ ಪ್ರೋಸೆಸ್ ಮಾಡಿ ಟೋಟಲಾಗಿ ಅಕ್ಕಿನ ನಾನು ತೆಗೆದೆ. ಸೊ ನನಗೆ ಸಿಕ್ಕಿರೋ ಅಕ್ಕಿ ಟೋಟಲ್ ಬಂದು ಒಂದು ಇಡಿಯಷ್ಟು ಕೂಡ ಬಂದಿಲ್ಲ. ಸೊ ಒಂದು ಕಾಲು ಭಾಗ. ಈಗ ನಾವು ಹೇಗೆ ಅಂಗಡಿಗಳಲ್ಲಿ ಅಕ್ಕಿ ನೋಡೋಕೆ ಹಿಂಗೆ ಕೈಯಲ್ಲಿ ಸ್ವಲ್ಪ ಹಿಂಗೆ ತೊಗೋತೀವಿ ನೋಡಿ, ಇಲ್ಲಾಂದರೆ ಬಾಯಿಗೆ ಒಂದು ಸ್ವಲ್ಪ ಹಿಂಗೆ ಹಾಕೋತೀವಲ್ಲ, ಸೊ ಅಷ್ಟು ಪ್ರಮಾಣದಲ್ಲಿ ಬಂದಿದೆ. ಪರವಾಗಿಲ್ಲ, ತುಂಬ ಖುಷಿಯಾಗುತ್ತೆ, ಅಟ್ಲೀಸ್ಟ್ ಇಷ್ಟಾದರೂ ಬೆಳೆದಿದೆ ಅಂತ ಹೇಳಿಬಿಟ್ಟು. ಇದ್ರ ಜೊತೆಗೆ ಅಗೇನ್ ಒಂದಷ್ಟು ಫೋಟೋಶೂಟ್ಸ್ ಎಲ್ಲನೂ ಮಾಡಿದೆ. ಸೊ ನಾನು ಈ ಅಕ್ಕಿ ಬೆಳೆಯೋ ಮುಂಚೆನೇ ನನ್ನ ಮೈಂಡಲ್ಲಿ ಇದ್ದಿದ್ದು ಅಣ್ಣವ್ರ ಫಿಲಮ್ ಬಂಗಾರದ ಮನುಷ್ಯ ಫೋಸ್ ತುಂಬ ಜ್ಞಾಪಕ ಇತ್ತು. ಸೊ ಇದೇ ರೀತಿ ಒಂದು ಫೋಸ್ನ ಅಕ್ಕಿ ಬೆಳೆದ ಮೇಲೆ ತೆಗಿಬೇಕು ಅಂತ ಮೈಂಡಲ್ಲಿತ್ತು. ಸೊ ಅದೇ ಥರ ಫೋಟೋನ ಹಿಡ್ಕೊಳಕ್ಕೆ ಟ್ರೈ ಮಾಡಿದೆ. ಎಕ್ಸಾಕ್ಟ್ ಫೋಸ್ ಬಂದಿಲ್ಲ, ಬಟ್ ಪರವಾಗಿಲ್ಲ, ಇದಿಷ್ಟು ಮಾಡಿದ್ದಕ್ಕೆ ಒಂಥರ ಖುಷಿ ಆಯಿತು. ಓವರಾಲಾಗಿ ಇಷ್ಟು ನನ್ನ ಎಕ್ಸ್ಪೀರಿಯೆನ್ಸು. ಸೊ ಹಾಗೆ ನಾನು ಸುಮ್ಮನೆ ಕೂತ್ಕೊಂಡಿದ್ದರೆ ಈ ಎಕ್ಸ್ಪೀರಿಯೆನ್ಸ್ ನನಗೆ ಸಿಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಮಗೇನು ಅನಿಸುತ್ತೆ ಅದನ್ನು ಟ್ರೈ ಮಾಡಿದ್ರೆ ಅದು ನಾಲೆಜಾಗಿ ಕನ್ವರ್ಟ್ ಆಗುತ್ತೆ. ಸೊ ಇವಾಗ ನಾನೇನು ಹಾಕಿರಲಿಲ್ಲ ಅಥವಾ ಏನೂ ಟ್ರೈ ಮಾಡಿರಲಿಲ್ಲ ಅಂದರೆ ನನಗೆ ಇನ್ನೂ ಝೀರೋನಲ್ಲೇ ಇರ್ತಿದೆ, ಅಂದರೆ ಇನ್ನೂ ಕ್ವಶನ್ ಮಾರ್ಕಲ್ಲಿ ಇರ್ಬೋದು. ಅಕ್ಕಿ ಬೆಳೆಯೋಕ್ಕೆ
ನೀರು ನಿಲ್ಲಿಸಲೇಬೇಕು ಅಥವಾ ಈ ಥರನೇ ಮಾಡಬೇಕು. ಬಟ್ ಅವ್ರು ಆ ಥರ ಮಾಡ್ತಿದ್ದಾರಲ್ವಾ, ಸೊ ಆ ಥರ ಬರೀ ಕ್ವಶನ್ಸ್ ಎಲ್ಲ ಇರ್ತಿದೆ. ಇವಾಗ ಕ್ಲಾರಿಟಿ ಥರ ಇದೆ, ಓಕೆ ಈ ಥರ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಸೊ ನಾಳೆ ದಿನ ಮೇ ಬಿ ಇನ್ನೂ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಇದೇ ರೀತಿ ಟ್ರೈ ಮಾಡ್ಬೋದು. ಅಲ್ಲಿ ಔಟ್ಪುಟ್ ಎಕ್ಸಾಕ್ಟಾಗಿ ಬಂದಿಲ್ಲ ಅಂದರೆ ಆವಾಗ ಮತ್ತೆ ನಾನು ಯೋಚನೆ ಮಾಡ್ಬೋದು, ಇಲ್ಲಿ ಯಾಕೆ ಬಂದಿಲ್ಲ, ಏನಾದರೂ ಡಿಫ್ರೆಂಟಾಗಿ ಮಾಡಬೇಕಾ. ಸೊ ಆ ಥರ ಏನೋ ಒಂದು ಯೋಚನೆ ಮಾಡ್ಬೋದು ನಾನು. ಇದಿಷ್ಟು ಅಕ್ಕಿ ಬೆಳೆದಿರೋ ಅಥವಾ ಭತ್ತ ಬೆಳೆದಿರೋ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಸೊ ನೀವು ಏನಾದರೂ ಟೆರೇಸಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಬೇಕಂದ್ರೆ ಆರಾಮಾಗಿ ಮಾಡ್ಬೋದು. ಕಮ್ಮಿ ಪ್ರಮಾಣದಲ್ಲಿ ನಿಮಗೆ ಕಮ್ಮಿ ಖರ್ಚಿನಲ್ಲೂ ಕೂಡ ಎಲ್ಲ ಮಾಡೋ ಅವಕಾಶ ಇರುತ್ತೆ. ಸೊ ಇದಿಷ್ಟು ಈ ವಿಡಿಯೋನಲ್ಲಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು.